ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆಯಿಂದಲೂ ಒಂದು ಸುದ್ದಿ ಬಹಳ ಸದ್ದು ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲದ ನಿಕ್ಷೇಪ ಪತ್ತೆಯಾಗಿದೆ. ಯೋಗಿ ನಾಡಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಸಿಕ್ಕಿಬಿಟ್ಟಿದೆ. ಹೀಗೆಲ್ಲ ಸುದ್ದಿಗಳು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಸದ್ದು ಮಾಡ್ತಾ ಇದೆ. ಕೆಲ ಲೋಕಲ್ ಪತ್ರಿಕೆಗಳಲ್ಲೂ ಕೂಡ ಈ ವರದಿಯನ್ನ ನೋಡಿರ್ತೀರಿ. ಹಾಗಾದ್ರೆ ಅಸಲಿ ಸತ್ಯ ಏನು? ಕೆಲವರಂತೂ ಇದನ್ನ ಎಷ್ಟು ವೈಭವೀಕರಿಸ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ದೇಶಕ್ಕಿನ್ ಪೆಟ್ರೋಲ್ ತರಿಸ್ಕೊಳ್ಳೋದು ಬೇಡಪ್ಪ, ಅರಬ್ ರಾಷ್ಟ್ರಗಳಿಂದ ನಾವೇನು ಕಚ್ಚಾ ತೈಲವನ್ನು ತರಿಸ್ಕೊಳ್ತೀವಿ, ಇದೆಲ್ಲ ಬೇಕಾಗಿಲ್ಲ, ನಮ್ಮ ದೇಶದಲ್ಲೇ ಬೇಕಾದಷ್ಟು ಪೆಟ್ರೋಲಿಯಂ ಉತ್ಪನ್ನಗಳು ಸಿಕ್ಬಿಡುತ್ತೆ, ಪೆಟ್ರೋಲ್ ಡೀಸೆಲ್ ಅನ್ನ ನಾವೇ ಮಾಡ್ಕೋಬಹುದು. ಈ ರೀತಿಯಾಗಿ ಇದನ್ನು ವೈಭವೀಕರಿಸಿ ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಆದ್ರೆ ವಾಸ್ತವಿಕ ಸಂಗತಿ ಏನು? ನಿಜವಾಗ್ಲೂ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲ ನಮಗೆ ಸಿಕ್ಕಿದೆಯಾ? ಯಾವ ಪ್ರಮಾಣದಲ್ಲಿ ಸಿಕ್ಕಿದೆ? ಇದರಿಂದ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ? ಹೇಗಿದನ್ನು ಅನ್ವೇಷಣೆ ಮಾಡಲಾಗ್ತಾ ಇದೆ? ಇನ್ನು ಎಷ್ಟು ಕಡೆಯಲ್ಲಿ ಈ ಪೆಟ್ರೋಲಿಯಂ ಉತ್ಪನ್ನಗಳ ರಿಸರ್ವ್ ಇರುವ ಬಗ್ಗೆ ಅನುಮಾನಗಳಿದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೀವೇನಾದ್ರೂ ಸೌದಿ ಅರೇಬಿಯಾ, UAE, ಕತಾರ್, ಒಮನ್ ಈ ದೇಶಗಳಿಗೆಲ್ಲ ಹೋದ್ರೆ ಎಲ್ಲಿಂದ ಎಲ್ಲೋರಿಗೆ ನೋಡಿದ್ರು ಕೂಡ ಅಲ್ಲಿ ಬರೀ ಮರಳುಗಾಡು ಕಾಣ್ತಾ ಇರುತ್ತೆ. ಒಂದೇ ಒಂದು ಮರವನ್ನ ಹುಡುಕಿದ್ರೂ ಸಿಗೋದಿಲ್ಲ ನಿಮಗೆ, ಮರುಭೂಮಿ. ಆದ್ರೆ ಅಲ್ಲಿ ಗಗನಚುಂಬಿ ಕಟ್ಟಡಗಳು ನಿಮಗೆ ಕಾಣಸಿಗುತ್ತೆ. ಜನರು ಬಹಳ ಸಮೃದ್ಧವಾಗಿ ಜೀವನವನ್ನ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಪೈಸಕ್ಕೇನು ಕೊರತೆ ಇರೋದಿಲ್ಲ. ಬಹಳ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದ್ ಹೇಗೆ? ಇಲ್ಲಿ ಬರೀ ಮರಳುಗಾಡಿದೆ, ಆದ್ರೂ ಇಷ್ಟೊಂದು ಐಷಾರಾಮದ ಜೀವನ ಇದೆ. ನಮ್ಮ ಭಾರತಕ್ಕೆ ಬನ್ನಿ. ಭಾರತದಲ್ಲಿ ಹಸಿರಾಗಿ ಸೊಂಪಾಗಿ ಬೆಳೆದಂತಹ ಕೃಷಿ ಭೂಮಿಯೇ ಎಲ್ಲಿಯವರೆಗೆ ಕಣ್ಣಿನ ದೃಷ್ಟಿ ಹೋಗುತ್ತೋ ಅಲ್ಲಿಯವರೆಗೂ ಕಾಣುತ್ತೆ. ನಮ್ಮ ರೈತರು ಪ್ರತಿನಿತ್ಯ ಕೃಷಿ ಮಾಡ್ತಾರೆ, ತಿನ್ನೋ ಅನ್ನವನ್ನ ಬೆಳೀತಾರೆ. ಆದ್ರೂ ಕೂಡ ನಮ್ಮ ರೈತರ ಸ್ಥಿತಿ ಹೇಗಿರುತ್ತೆ ಹೇಳಿ? ಹರಕಲ ಬಟ್ಟೆ, ಮುರಿದು ಹೋದಂತಹ ಮನೆ, ವಾಸಕ್ಕೆ ಯೋಗ್ಯವಾದಂತಹ ಒಂದು ಮನೆ ಕೂಡ ಇರೋದಿಲ್ಲ. ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ರೆ, ಇವತ್ತು ಮಿತ್ರರೇ, ಆಧುನಿಕ ಯುಗದಲ್ಲಿ ಕಚ್ಚಾ ತೈಲವನ್ನ ಲಿಕ್ವಿಡ್ ಗೋಲ್ಡ್ ಅಂತ ಕರೆಯಲಾಗುತ್ತೆ. ಅರಬ್ ರಾಷ್ಟ್ರಗಳಲ್ಲಿ ನೀವು ಬಾವಿ ತೋಡಿದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು ಸಿಗ್ತವೆ. ನಮ್ಮಲ್ಲಿ ರೈತರು ನೀರಿಗಾಗಿ ಬೋರ್ ತೋಡದಂತಹ ಸಂದರ್ಭದಲ್ಲಿ ಹೇಗೆ ನೀರು ಮೇಲೆ ಉಕ್ಕುತ್ತೋ ಅದೇ ರೀತಿಯಾಗಿ ಅರಬ್ ರಾಷ್ಟ್ರಗಳಲ್ಲಿ ಕಚ್ಚಾ ತೈಲ ಉಕ್ಕಿ ಬರುತ್ತೆ. ಇದೇ ಕಾರಣದಿಂದ ಅವರು ಬಹಳ ಶ್ರೀಮಂತರಾಗಿದ್ದಾರೆ. ನಾವಿನ್ನೂ ಕೂಡ ಆ ಕಚ್ಚಾ ತೈಲವನ್ನ ತರಿಸ್ಕೊಂಡು ವರ್ಷದಿಂದ ವರ್ಷಕ್ಕೆ ಬಡವಾಗ್ತಿದೀವಿ ಹೊರತು ಉದ್ಧಾರ ಅಂತೂ ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಈ ನಡುವೆ ನಮ್ಮ ಮಾಧ್ಯಮಗಳಲ್ಲಿ ಆಗಾಗ ಸುದ್ದಿ ಬರ್ತಾ ಇರುತ್ತೆ. ಭಾರತದಲ್ಲೂ ಕಚ್ಚಾ ತೈಲದ ನಿಕ್ಷೇಪ ಪತ್ತೆ, ONGC ಇಲ್ಲಿ ಡ್ರಿಲ್ ಮಾಡ್ತು, ಅಲ್ಲಿ ಡ್ರಿಲ್ ಮಾಡ್ತು, ಇಷ್ಟು ನಿಕ್ಷೇಪ ಸಿಕ್ತು, ಇಷ್ಟು ಕಚ್ಚಾ ತೈಲ ಪತ್ತೆ ಆಗಿದೆ. ಇಂತಹ ಸುದ್ದಿಗಳನ್ನ ನಾವು ಮಾಧ್ಯಮದಲ್ಲಿ ಆಗಾಗ ನೋಡ್ತಾ ಇರ್ತೀವಿ. ಆದ್ರೆ ಇವತ್ತಿಗೂ ಸಹ ಭಾರತ ಬೇರೆ ದೇಶಗಳಿಂದಲೇ ಕಚ್ಚಾ ತೈಲವನ್ನ ತರಿಸ್ಕೊಳ್ತಾ ಇದೆ. ನಮ್ಮ ವಾಹನಗಳು ಓಡಬೇಕು ಅಂತಂದ್ರೆ ವಿದೇಶದ ಪೆಟ್ರೋಲ್ ಡೀಸೆಲ್ ಬರಲೇಬೇಕು. ಆ ಪರಿಸ್ಥಿತಿ ತಪ್ಪಿದ್ದಲ್ಲ. ಇದರ ನಡುವೆ ಉತ್ತರ ಪ್ರದೇಶದಿಂದ ಒಂದು ಸುದ್ದಿ ಬರ್ತಾ ಇದೆ. ಉತ್ತರ ಪ್ರದೇಶದ ಬಲಿಯಾ ಅನ್ನುವಂತಹ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲದ ನಿಕ್ಷೇಪ ಪತ್ತೆಯಾಗಿದೆ. ONGC ಸತತ 3 ತಿಂಗಳ ಕಾಲ ಪ್ರಯತ್ನ ಪಟ್ಟು ಅಲ್ಲೊಂದು ತೈಲ ಬಾವಿಯನ್ನ ಪತ್ತೆ ಹಚ್ಚಿದೆ ಅಂತ. ಹಾಗಾದ್ರೆ ಏನಿದರ ಸತ್ಯಾಸತ್ಯತೆ? ONGC ಏನ್ ಕಂಡುಹಿಡಿದಿದೆ ನೋಡೋದಾದ್ರೆ, ಉತ್ತರ ಪ್ರದೇಶದ ಈಸ್ಟರ್ನ್ ಭಾಗದಲ್ಲಿ ಬಲಿಯಾ ಅನ್ನುವಂತಹ ಜಿಲ್ಲೆ ಇದೆ. ಈ ಜಿಲ್ಲೆ ಒಂದು ಕಡೆ ಬಿಹಾರದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆ, ಅತ್ಯಂತ ಹಿಂದುಳಿದಂತಹ ಜಿಲ್ಲೆ, ಇಲ್ಲಿ ಬಡತನ ತಾಂಡವಾಡ್ತಿರುವಂತಹ ಜಿಲ್ಲೆ. ಈ ಜಿಲ್ಲೆಯ ಸಾಗರಪಲ್ಲಿ ಎನ್ನುವಂತಹ ಗ್ರಾಮದಲ್ಲಿ ಚಿಟ್ಟು ಪಾಂಡೆ ಅನ್ನುವಂತಹ ಸ್ವತಂತ್ರ ಹೋರಾಟಗಾರರಿಗೆ ಸೇರಿದಂತಹ 6.5 ಎಕರೆ ಜಮೀನಿತ್ತು. ಅಂದ್ರೆ ಚಿಟ್ಟು ಪಾಂಡೆ ಈಗ ಬದುಕಿಲ್ಲ, ಅವರ ಕುಟುಂಬಕ್ಕೆ ಸೇರಿದಂತಹ ಒಂದು ಜಮೀನಿದು. ಈ ಜಮೀನು ಕಳೆದ 3 ತಿಂಗಳಿನಿಂದ ನಿರಂತರವಾಗಿ ಸುದ್ದಿ ಆಗ್ತಾ ಇತ್ತು. ಯಾಕೆ ಕೇಳಿದ್ರೆ, ONGC ಅಲ್ಲಿಗೆ ಬಂದು ಡ್ರಿಲ್ ಮಾಡೋದಕ್ಕೆ ಶುರು ಮಾಡಿತ್ತು. ಯಾಕೆ ONGC ಅಲ್ಲೇ ಬಂದು ಡ್ರಿಲ್ ಮಾಡೋದಕ್ಕೆ ಶುರು ಮಾಡಿತ್ತು ಅಂತಂದ್ರೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಸಮೀಕ್ಷೆಯನ್ನ ನಡೆಸಿ ಇಲ್ಲಿ ಕಚ್ಚಾ ತೈಲ ಇರುವ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿತ್ತು. ಈ ಕಾರಣದಿಂದಾಗಿ ONGC ಆ ಭೂಮಿಯನ್ನ ತನ್ನ ವಶಕ್ಕೆ ಪಡೆದಿತ್ತು. ಚಿಟ್ಟು ಪಾಂಡೆ ಅವರ ಕುಟುಂಬಕ್ಕೆ ವಾರ್ಷಿಕವಾಗಿ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ 3 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಸತತ 3 ತಿಂಗಳ ಕಾಲ ಅಲ್ಲಿ ನಿರಂತರವಾಗಿ ಡ್ರಿಲ್ ಮಾಡಲಾಗ್ತಾ ಇತ್ತು. ಎಷ್ಟು ಆಳದವರೆಗೆ ಡ್ರಿಲ್ ಮಾಡಲಾಗಿದೆ ಅಂತಂದ್ರೆ 3 ಕಿಲೋಮೀಟರ್ ನಷ್ಟು, ಅಂದ್ರೆ 3000 ಮೀಟರ್ ನಷ್ಟು ಆಳದವರೆಗೆ ಡ್ರಿಲ್ ಮಾಡಲಾಗಿದೆ. ಹೀಗೆ ಡ್ರಿಲ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಕಚ್ಚಾ ತೈಲದ ನಿಕ್ಷೇಪ ಪತ್ತೆ ಆಗಿದೆ. ಏನ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನುಮಾನವನ್ನ ವ್ಯಕ್ತಪಡಿಸಿತ್ತು ಅದು ನಿಜ ಆಗಿದೆ. ಇದನ್ನ ಈಗ ONGC ಕೂಡ ದೃಢಪಡಿಸಿದೆ. ಹೌದು, ಕಚ್ಚಾ ತೈಲದ ನಿಕ್ಷೇಪ ಸಿಕ್ಕಿದೆ, ಅಲ್ಲಿ ಕಚ್ಚಾ ತೈಲ ಇರುವಂತಹದ್ದು ಸತ್ಯ ಅಂತ. ಆದ್ರೆ ಯಾವ ಪ್ರಮಾಣದಲ್ಲಿ ಸಿಗ್ತಾ ಇದೆ, ಎಷ್ಟು ಕಾಲದವರೆಗೆ ಸಿಗಬಹುದು, ದಿನಕ್ಕೆ ಎಷ್ಟು ಹೊರತೆಗಿಬಹುದು, ಇದು ಯಾವುದರ ಬಗ್ಗೆಯೂ ಕೂಡ ONGC ಇದುವರೆಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಮುಂದೆ ಇದರ ಸಾಧಕ ಬಾಧಕದ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ. ಯಾಕಂದ್ರೆ ಈ ಬಲಿಯಾ ಜಿಲ್ಲೆಯ ಸಾಗರಪಲ್ಲಿ ಗ್ರಾಮ ಇದೆಯಲ್ಲ, ಇದು ಗಂಗಾ ಬೇಸಿನ್ ನಲ್ಲಿ ಬರುವಂತಹ ಪ್ರದೇಶ. ವಾರಣಾಸಿಯಿಂದ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ ಇದು. ಹೀಗಾಗಿ ಇಲ್ಲೇನಾದ್ರೂ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಹೊರತೆಗೆಯೋದಕ್ಕೆ ಶುರು ಮಾಡಿದ್ದೆ ಆದ್ರೆ ಪ್ರಕೃತಿಯ ಮೇಲೆ ಏನ್ ಪರಿಣಾಮ ಬೀರುತ್ತೆ? ಏನಾದ್ರೂ ಎನ್ವಿರಾನ್ಮೆಂಟಲ್ ಇಶ್ಯೂಗಳು ಬರುತ್ತಾ? ಯಾಕೆ ಅಂತಂದ್ರೆ ಇದು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾದಲ್ಲಿ ಬರುವಂತಹ ಜಾಗ. ಇದರ ಬಗ್ಗೆ ಆರಂಭದಲ್ಲಿ ಪರಿಶೀಲನೆ ಆಗುತ್ತೆ. ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕ ಬಳಿಕ ಈ ವಿಚಾರದಲ್ಲಿ ಮುಂದುವರಿಯಲಾಗುತ್ತೆ. ಇದರ ಜೊತೆಗೆ ಇನ್ನೊಂದನ್ನ ಕೂಡ ONGC ಪರಿಶೀಲನೆ ಮಾಡುತ್ತೆ. ಅದೇನು ಕೇಳಿದ್ರೆ, ಎಷ್ಟು ಪ್ರಮಾಣ
ಪ್ರಮಾಣದಲ್ಲಿ ಕಚ್ಚಾ ತೈಲ ಸಿಗಬಹುದು, ಅದನ್ನ ಹೊರತೆಗೆಯೋದ್ರಿಂದ ನಮ್ಗೆ ಲಾಭ ಆಗುತ್ತಾ ಅಂತ. ಯಾಕೆಂದ್ರೆ ಇದೇನು 200-300 ಅಡಿ ಆಳದಲ್ಲಿ ಸಿಕ್ಕಂತಹ ಕಚ್ಚಾ ತೈಲ ಅಲ್ಲ, ಬರೋಬ್ಬರಿ 3 ಕಿಲೋಮೀಟರ್ ಆಳದಲ್ಲಿ ಸಿಕ್ಕಂತಹ ಕಚ್ಚಾ ತೈಲ. ಅದನ್ನ ಹೊರತೆಗಿಬೇಕು ಅಂತಂದ್ರೆ ಅತ್ಯಂತ ಅಡ್ವಾನ್ಸ್ಡ್ ಆದಂತಹ ಟೆಕ್ನಾಲಜಿ ಬೇಕು, ಅದಕ್ಕೆ ಸಾಕಷ್ಟು ವೆಚ್ಚ ಮಾಡಬೇಕಾಗತ್ತೆ. ಅದನ್ನ ONGC ಪರಿಶೀಲನೆ ಮಾಡುತ್ತೆ. ಹೇಗೆ ಕೇಳಿದ್ರೆ, ಈಗ ನಾವು ಫಾರಿನ್ ನಿಂದ 1 ಲೀಟರ್ ಕಚ್ಚಾ ತೈಲವನ್ನು ತರಿಸ್ಕೊಂಡಿದ್ದೆ ಆದ್ರೆ ಅದಕ್ಕೆ 35 ರೂಪಾಯಿ ಖರ್ಚಾಗುತ್ತೆ ಅಂತ ಅಂದುಕೊಳ್ಳಿ. ಈಗ ಭಾರತದ ಯಾವುದೋ ತೈಲ ಬಾವಿಯಲ್ಲಿ ನಾವು ಕಚ್ಚಾ ತೈಲವನ್ನು ಹೊರತೆಗಿತಾ ಇದೀವಿ ಅಂತಂದ್ರೆ ಆ 35 ರೂಪಾಯಿಗಿಂತ ಕಡಿಮೆ ಬೆಲೆಯಲ್ಲಿ ಸಿಗಬೇಕಲ್ಲ. 35 ರೂಪಾಯಿಗೆ ಸಿಕ್ಕರೂ ಕೂಡ ಭಾರತ ಸರ್ಕಾರ ಅದಕ್ಕೆ ಮನಸ್ಸು ಮಾಡೋದಿಲ್ಲ. ಕನಿಷ್ಠ ಪಕ್ಷ 10 ರೂಪಾಯೋ 12 ರೂಪಾಯೋ ಖರ್ಚಾಗುತ್ತೆ, ನಾವು ಹೊರತೆಗಿಬಹುದು ಅಂತಂದ್ರೆ ನಮ್ಗೆ ಲಾಭ ಆಗುತ್ತೆ ಅಂತ ಸರ್ಕಾರ ತೀರ್ಮಾನ ಮಾಡುತ್ತೆ, ಆ ಕೆಲಸಕ್ಕೆ ಕೈ ಹಾಕುತ್ತೆ. ಅದಲ್ಲದೆ ಏನಾದ್ರೂ 35 ರೂಪಾಯಿ ಖರ್ಚಾಗುತ್ತೆ ಅಥವಾ 30 ರೂಪಾಯಿ ಕಚ್ಚಾ ತೈಲ ಸಿಗುತ್ತೆ ಅಂತಂದ್ರೂ ಕೂಡ ಭಾರತ ಸರ್ಕಾರ ಆ ಉಸಾಬರಿಗೆ ಹೋಗೋದಿಲ್ಲ. ಯಾಕೆಂದ್ರೆ ಸಾಕಷ್ಟು ಎನ್ವಿರಾನ್ಮೆಂಟಲ್ ಇಶ್ಯೂಗಳನ್ನು ನಾವು ಎದುರಿಸಬೇಕಾಗುತ್ತೆ, ನಮ್ಮ ತೈಲ ರಿಸರ್ವ್ ಅನ್ನ ನಾವು ಖಾಲಿ ಮಾಡ್ಕೊಳ್ಬೇಕಾಗತ್ತೆ. ಇರ್ಲಿ ಬಿಡ್ರಿ, ಭೂಮಿ ಆಳದಲ್ಲಿ ಕಚ್ಚಾ ತೈಲ ಇದೆ, ನಮಗೆ ಹೊರಗಡೆಯಿಂದ ಚೀಪ್ ಆಗಿ ಸಿಗ್ತಾ ಇದೆಯಲ್ಲ ಅಂತ ಭಾರತ ಸರ್ಕಾರ ಯೋಚನೆ ಮಾಡಬಹುದು. ಅದು ಬಿಟ್ಟು ಒಂದು ವೇಳೆ ತೈಲ ರಿಸರ್ವ್ ಜಾಸ್ತಿ ಇದೆ, ನಮಗೆ ಕಡಿಮೆ ದರದಲ್ಲಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತಂದ್ರೆ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಕಚ್ಚಾ ತೈಲವನ್ನು ಹೊರತೆಗೆಯೋದಕ್ಕೆ ಶುರು ಮಾಡುತ್ತೆ. ಇದಕ್ಕೆಲ್ಲ ಕನಿಷ್ಠ ಪಕ್ಷ ಇನ್ನೊಂದು 3-4 ತಿಂಗಳು ಹಿಡಿಯುತ್ತೆ. ಆನಂತರ ಅಂತಿಮವಾದ ಸುದ್ದಿ ಬರುತ್ತೆ, ಎಷ್ಟು ಪ್ರಮಾಣದಲ್ಲಿ ತೈಲ ಸಿಕ್ಕಿದೆ, ಇದನ್ನ ಹೊರತೆಗಿತಾರ ಇಲ್ವಾ, ONGC ಏನ್ ತೀರ್ಮಾನ ಮಾಡ್ತು, ಇದೆಲ್ಲ ಮಾಹಿತಿ ಬರೋದಕ್ಕೆ ಕನಿಷ್ಠ ಇನ್ನು 3-4 ತಿಂಗಳು ಬೇಕು. ಆದ್ರೆ ಮಿತ್ರರೇ, ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೈಲ ರಿಸರ್ವ್ ಇರುವ ಬಗ್ಗೆ ಅನುಮಾನ ಇದೆ. ಭಾರತದಲ್ಲಿ ತೈಲ ಸಿಗೋದೇ ಇಲ್ಲ ಅಂತೇನಿಲ್ಲ. ಈ ಹಿಂದೆ ಭಾರತ ಇದ್ರ ಬಗ್ಗೆ ಹೆಚ್ಚಾಗಿ ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಯಾಕೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ನಮ್ಗೆ ಈಸಿಯಾಗಿ ಹೊರಗಡೆಯಿಂದ ತೈಲ ಸಿಗುತ್ತಲ್ಲ ಅಂತ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತಕ್ಕೆ ಹೊರಗಡೆಯಿಂದ ಕಚ್ಚಾ ತೈಲವನ್ನು ತರಿಸಿಕೊಳ್ಳುವಂತದ್ದು ಬಹಳ ದುಬಾರಿಯಾಗಿ ಪರಿಣಮಿಸ್ತಾ ಇದೆ, ನಮ್ಮ ಎಕಾನಮಿಗೆ ದೊಡ್ಡ ಮಟ್ಟದ ಹೊಡೆತ ಕೊಡ್ತಾ ಇದೆ. ಹೀಗಾಗಿ ನಮ್ಮ ದೇಶದಲ್ಲೇ ಕಚ್ಚಾ ತೈಲವನ್ನು ಹೊರತೆಗೆಯುವಂತಹದ್ದು ಉತ್ತಮ, ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ಹೆಚ್ಚಿನ ಆಯಿಲ್ ರಿಸರ್ವ್ಗಳ ಸಂಶೋಧನೆಗೆ ಕೈ ಇಟ್ಟಿದೆ. 2022ರ ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಒಟ್ಟು 651.77 ಮಿಲಿಯನ್ ಮೆಟ್ರಿಕ್ ಟನ್ ನಷ್ಟು ಕಚ್ಚಾ ತೈಲದ ರಿಸರ್ವ್ ಇದೆ ಅಂತ ಅಂದಾಜು ಮಾಡಲಾಗಿದೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಭಾರತದಲ್ಲಿ ವಾರ್ಷಿಕವಾಗಿ 449 ಮಿಲಿಯನ್ ಮೆಟ್ರಿಕ್ ಟನ್ ನಷ್ಟು ಕಚ್ಚಾ ತೈಲವನ್ನು ನಾವು ಬಳಸ್ತೀವಿ. ನಮ್ಮ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕ್ತಿವಲ್ಲ, ಅದು ಅಷ್ಟು ಪ್ರಮಾಣದಲ್ಲಿದೆ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಒಟ್ಟು ಕಚ್ಚಾ ತೈಲದ ರಿಸರ್ವ್ ಅನ್ನ ನಾವು ಹೇರಳವಾಗಿ ಹೊರ ತೆಗೆದಿದ್ದೆ ಆದ್ರೆ 3 ವರ್ಷ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬಹುದಷ್ಟೇ. 3 ವರ್ಷ ಆದ ಮೇಲೆ ನಮ್ಮಲ್ಲಿ 1 ಲೀಟರ್ ಕೂಡ ಪೆಟ್ರೋಲ್ ಸಿಗೋದಿಲ್ಲ, ಆ ಪರಿಸ್ಥಿತಿ ಉಂಟಾಗುತ್ತೆ. ಸದ್ಯ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ದೇಶದಲ್ಲಿರುವಂತಹ 33 ಮಿಲಿಯನ್ ಮೆಟ್ರಿಕ್ ಟನ್ ನಷ್ಟು ಕಚ್ಚಾ ತೈಲವನ್ನ ಪ್ರತಿ ವರ್ಷ ಹೊರತೆಗಿತಾ ಇದೀವಿ. ನಮ್ಮಲ್ಲಿರುವಂತಹ ಒಟ್ಟು ರಿಸರ್ವ್ ನಲ್ಲಿ ಕೇವಲ 5% ನಷ್ಟು ಮಾತ್ರ ನಾವು ಹೊರತೆಗಿತಾ ಇದೀವಿ. ಸದ್ಯ ಭಾರತ ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದುದಾರ ದೇಶ. ನಮ್ಮ ಒಟ್ಟು ತೈಲ ಬೇಡಿಕೆಯ 87% ತೈಲವನ್ನ ನಾವು ಹೊರಗಡೆಯಿಂದ ಆಮದು ಮಾಡ್ಕೊಳ್ತೀವಿ. ನಮ್ಮ ದೇಶದಲ್ಲೇ 13% ಅನ್ನ ಮಾತ್ರ ಉತ್ಪಾದನೆ ಮಾಡ್ತಾ ಇದೀವಿ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಈ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡೋದಕ್ಕೆ ದೊಡ್ಡ ಪ್ರಯತ್ನವನ್ನ ಆರಂಭಿಸಿದೆ. ಸದ್ಯ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲ ಸಿಗ್ತಾ ಇರುವಂತಹದ್ದು ಅಂತಂದ್ರೆ ಪಶ್ಚಿಮ ಸಮುದ್ರ ಭಾಗದಲ್ಲಿ, ಗುಜರಾತ್ ತೀರದಿಂದ ಹಿಡಿದು ಕೇರಳದವರೆಗೂ ಕೂಡ ಏನು ಸಮುದ್ರ ಇದೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲ ಸಿಗ್ತಾ ಇದೆ. ನಮ್ಮ ದೇಶದಲ್ಲಿ ಸಿಗ್ತಾ ಇರುವಂತಹ ಒಟ್ಟು ತೈಲದಲ್ಲಿ 33.2% ಇದೇ ಭಾಗದಲ್ಲಿ ಸಿಗ್ತಾ ಇದೆ. 2ನೇ ಸ್ಥಾನದಲ್ಲಿ ಅಸ್ಸಾಂನ ಭಾಗ ಇದೆ. ಅಸ್ಸಾಂನಲ್ಲಿ ಒಟ್ಟು 22.8% ಕಚ್ಚಾ ತೈಲ ಸಿಗ್ತಾ ಇದೆ. ಗುಜರಾತ್ನಲ್ಲಿ 18.1% ಕಚ್ಚಾ ತೈಲ ಸಿಕ್ಕರೆ ರಾಜಸ್ಥಾನದಲ್ಲಿ 15.9% ಕಚ್ಚಾ ತೈಲ ಸಿಗ್ತಾ ಇದೆ. ಇದನ್ನು ಹೊರತುಪಡಿಸಿ ಭಾರತದ ಇತರೆ ಪ್ರದೇಶಗಳಲ್ಲಿ ಕೇವಲ 10% ಮಾತ್ರ ಕಚ್ಚಾ ತೈಲ ನಮಗೆ ಸಿಗ್ತಾ ಇದೆ. ಆದ್ರೆ ಅನುಮಾನ ಏನು ಕೇಳಿದ್ರೆ, ಮಹಾನದಿ ಬೇಸಿನ್, ಅಂಡಮಾನ್ ಬೇಸಿನ್, ಬೆಂಗಾಲ್ ಬೇಸಿನ್ ಹಾಗೆ ಕೇರಳದ ಕೊಂಕಣ್ ಬೇಸಿನ್ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ರಿಸರ್ವ್ ಇರಬಹುದು ಅನ್ನುವಂತಹ ಅನುಮಾನ ಇದೆ. ಈ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನ ನಡೆಸೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಈ ಭಾಗದಲ್ಲಿ ಎಷ್ಟಪ್ಪ ತೈಲ ಇದೆ ಅಂತಂದ್ರೆ ಸರಿಸುಮಾರು 22 ಬಿಲಿಯನ್ ಬ್ಯಾರಲ್ ನಷ್ಟು ತೈಲ ನಿಕ್ಷೇಪ ಇರಬಹುದು ಅನ್ನುವಂತಹ ಅಂದಾಜಿದೆ. ಮಿತ್ರರೇ, ಇಷ್ಟೂ ಪ್ರಮಾಣದ ತೈಲವನ್ನ ಭಾರತ ಏನಾದ್ರೂ ಪತ್ತೆ ಹಚ್ಚಿದ್ದೆ ಆದ್ರೆ, ಅಂದ್ರೆ ನಮ್ಮ ದೇಶದಲ್ಲೇ ಅದನ್ನು ಹೊರತೆಗೆಯೋದಕ್ಕೆ ಶುರು ಮಾಡಿದ್ದೆ ಆದ್ರೆ, ಭಾರತದ ಒಟ್ಟಾರೆ ತೈಲ ಬೇಡಿಕೆಯ 30-35% ತೈಲವನ್ನ ನಮ್ಮ ದೇಶದಲ್ಲೇ ನಾವು ಪಡೆದುಕೊಳ್ಳಬಹುದು. ಹೀಗೇನಾದ್ರೂ ಆಗಿದ್ದೆ ಆದ್ರೆ ನಮ್ಮ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ಕೊಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ನಾವು ವಾರ್ಷಿಕವಾಗಿ $100 ಬಿಲಿಯನ್ ನಷ್ಟು ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳ್ತಾ ಇದೀವಿ. ನಿಮಗೆ ಇದನ್ನು ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ 8,70,000 ಕೋಟಿಯಷ್ಟು ಪ್ರತಿ ವರ್ಷ ನಾವು ಪೆಟ್ರೋಲ್ ಡೀಸೆಲ್ ತರಿಸಿಕೊಳ್ಳೋದಕ್ಕೋಸ್ಕರವಾಗಿ ಫಾರಿನಿಗೆ ಹಣ ಕೊಡ್ತಾ ಇದೀವಿ. ಇದನ್ನ ನಾವೇನಾದ್ರೂ ನಿಲ್ಲಿಸಿದ್ದೆ ಆದ್ರೆ ಭಾರತಕ್ಕೆ ಎಷ್ಟು ದೊಡ್ಡ ಲಾಭ ಆಗುತ್ತೆ, ಭಾರತ ಆರ್ಥಿಕವಾಗಿ ಎಷ್ಟು ಸದೃಢವಾಗುತ್ತೆ ಅಂತ ಯೋಚನೆ ಮಾಡಿ. ಯಾಕೆ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ? ಬಂಜರು ಭೂಮಿಯಾದಂತಹ ಸೌದಿ ಅರೇಬಿಯಾ, UAE ಅತ್ಯಂತ ಶ್ರೀಮಂತ ದೇಶವಾಗಿದೆ. ಭಾರತದಲ್ಲಿ ಇನ್ನೂ ಕೂಡ ಗಲ್ಲಿ ಗಲ್ಲಿಯಲ್ಲಿ ಬಡವರು ಸಿಗ್ತಾರೆ ಕೇಳಿದ್ರೆ ಇದೇ ಕಾರಣದಿಂದ. ನಾವು ದುಡಿದಂತಹ ಎಲ್ಲ ಹಣವೂ ಕೂಡ ತೈಲ ಆಮದು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆಯಲ್ಲ. ಅವರು ಶ್ರೀಮಂತ
ಶ್ರೀಮಂತರಾಗ್ತಾ ಇದ್ದಾರೆ, ನಾವು ಇದ್ದಲ್ಲೇ ಇದ್ದೀವಿ. ಹೇಗೆ ಇದು ನಮ್ಮ ಆರ್ಥಿಕತೆಗೆ ಹೊಡೆತ ಕೊಡುತ್ತೆ ಅಂತಂದ್ರೆ ರುಪಿ ವ್ಯಾಲ್ಯೂವನ್ನ ಕೆಳಗೆ ಹಾಕುತ್ತೆ, ಫಾರೆಕ್ಸ್ ರಿಸರ್ವ್ ಅನ್ನ ಕಡಿಮೆ ಮಾಡುತ್ತೆ, ನಮ್ಮ ಟ್ರೇಡ್ ಡಿಫಿಸಿಟ್ ಅನ್ನ ಜಾಸ್ತಿ ಮಾಡುತ್ತೆ. ನಾವು ಟ್ರೇಡ್ ಸರ್ಪ್ಲಸ್ಗೆ ಬರುವಂತಹದ್ದು ಬಹಳ ಕಷ್ಟ ಆಗುತ್ತೆ. ಸದ್ಯ ನಮ್ಮ ಆಯಿಲ್ ಇಂಪೋರ್ಟ್ ಅನ್ನ ಕಡಿಮೆ ಮಾಡೋದಕ್ಕೆ ನಮ್ಮಲ್ಲಿ ತೈಲ ನಿಕ್ಷೇಪವನ್ನ ಹುಡುಕೋದು ಮಾತ್ರ ಅಲ್ಲ, ನಾವು ಹೆಚ್ಚಾಗಿ ಎಲೆಕ್ಟ್ರಿಫಿಕೇಶನ್ಗೆ ಆದ್ಯತೆಯನ್ನ ಕೊಡಬೇಕು. ನಮ್ಮ ಕಾರು, ಬೈಕು, ಬಸ್ಸು, ಲಾರಿಗಳನ್ನ ಎಲೆಕ್ಟ್ರಿಕ್ ಚಾಲಿತ ವಾಹನಗಳನ್ನಾಗಿ ಪರಿವರ್ತನೆ ಮಾಡಿದ್ದೇ ಆದ್ರೆ ಭಾರತ ಒಂದು ರೀತಿಯಲ್ಲಿ ಸ್ವಾವಲಂಬಿ ಆಗಬಹುದು. ನಾವು ವಿದೇಶಗಳಿಂದ ತೈಲ ತರಿಸಿಕೊಳ್ಬೇಕು, ಅದಕ್ಕಾಗಿ ಲಕ್ಷಾಂತರ ಕೋಟಿ ಹಣವನ್ನ ವೆಚ್ಚ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಇರಬಾರದು. ಕೇಂದ್ರ ಸರ್ಕಾರ ಈಗಾಗಲೇ ಅದಕ್ಕೋಸ್ಕರವಾಗಿ ಅನೇಕ ಪ್ಲಾನ್ಗಳನ್ನ ಹಾಕೊಂಡಿದೆ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ, ರಾತ್ರಿ ಬೆಳಗಾಗುವಷ್ಟರಲ್ಲಿ ಯಾವುದು ಕೂಡ ಆಗೋದಿಲ್ಲ. ಒಟ್ಟಿನಲ್ಲಿ ಮಿತ್ರರೇ, ಈಗ ಉತ್ತರ ಪ್ರದೇಶದಲ್ಲಿ ಏನು ತೈಲ ಬಾವಿ ಸಿಕ್ಕಿದೆ, ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೈಲ ಸಿಗ್ತಾ ಇದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆಯಲ್ಲ, ಇದರ ಸತ್ಯಾಸತ್ಯತೆಯನ್ನು ನೋಡೋದಾದ್ರೆ ಸದ್ಯಕ್ಕಂತೂ ಎಷ್ಟು ಪ್ರಮಾಣದಲ್ಲಿ ತೈಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ONGC ಯಾವುದೇ ರೀತಿಯಲ್ಲೂ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಅವ್ರು ಹೇಳಿರೋದಿಷ್ಟೇ, ತೈಲ ಸಿಕ್ಕಿದೆ, ಇದರ ಸಾಧಕ ಬಾಧಕವನ್ನ ಪರಿಶೀಲಿಸಲಾಗ್ತಾ ಇದೆ, ಬಳಿಕ ನಮಗೆ ಇದು ಲಾಭದಾಯಕವಾ ಅಥವಾ ಅಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ, ಹೀಗಂತ ONGC ಸ್ಪಷ್ಟನೆಯನ್ನ ಕೊಟ್ಟಿದೆ. ಮಿತ್ರರೇ, ನಾವೀಗ ಆಶಯ ವ್ಯಕ್ತಪಡಿಸೋದೇನು, ಆ ತೈಲ ಬಾವಿಯಲ್ಲಿ ಹೇರಳ ಪ್ರಮಾಣದಲ್ಲಿ ಆಯಿಲ್ ಸಿಗಲಿ. ಇನ್ನೂ ಏನು 300 ಕಿಲೋಮೀಟರ್ ರೇಡಿಯಸ್ ಅನ್ನು ಅವರು ಗುರುತು ಮಾಡಿದರೆ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತೈಲ ನಿಕ್ಷೇಪಗಳು ಸಿಗಲಿ. ಭಾರತದ ತೈಲ ಆಮದು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಆಗಲಿ ಅಂತ ನಾವು ಆಶಯವನ್ನು ವ್ಯಕ್ತಪಡಿಸಬಹುದು. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ